ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಏನಪ್ಪ ಅಂತಂದರೆ ಇವತ್ತಿನ ದಿನ ಮಾರ್ಕೆಟು ಏನಾಗಿದೆ ಅಂತಂದರೆ, ಮಾರ್ಕೆಟ್ ಓಪನ್ ಆಗಿರೋದು 24,231. ಸೊ ಮಾರ್ಕೆಟ್ ಓಪನ್ ಆಗಿದೆ 24,231 ರೈಟ್. ಸೊ ಅದಾದಮೇಲೆ ಮಾರ್ಕೆಟ್ ಹೈ ಎಷ್ಟು ಹೋಗ್ಯದಪ್ಪ ಅಂತಂದ್ರೆ 24,299 ಹೈ ಹೋಗ್ಯದ. ಸೊ 24,299 ಅಂದರೆ 24,300. ನಾನು ಹೇಳಿದೆ 24,300 ಅಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ ಅಂತ ಹೇಳಿದ್ದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದ್ರೆ, ಪ್ರೀವಿಯಸ್ ವಿಡಿಯೋದಲ್ಲಿ ಅನಾಲಿಸಿಸ್ ವಿಡಿಯೋದಲ್ಲಿ ಏನು ಹೇಳಿದೆ, ಇಲ್ಲೊಂದು ಡೋಸಿ ಕ್ಯಾಂಡಲ್ ಥರ ಆಗ್ಯದ, ಅದರ ನೆಕ್ಸ್ಟ್ ಕ್ಯಾಂಡಲ್ ಏನಾದ ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಆಗ್ತಾ ಅಂತ ಹೇಳಿದೆ. ಸೊ ಆಸ್ ಐ ಸೇಡ್ ಸೇಮ್ ಅದೇ ಪ್ರಕಾರ ಈ ರೆಸಿಸ್ಟೆನ್ಸ್ ಝೋನಲ್ಲಿ ಏನಾದ ಒಂದು ರೆಡ್ ಕ್ಯಾಂಡಲ್ ಏನಾದ ಫಾರ್ಮೇಷನ್ ಆಗಿದೆ, ಒಂದು ಬೇರಿಶ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ. ಆ ಬೇರಿಶ್ ಕ್ಯಾಂಡಲ್ ಏನಾದ ಫಾರ್ಮೇಷನ್ ಏನಪ್ಪ ಅಂತಂದ್ರೆ ಅಲ್ಲಿ ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ಆಗಿದೆ. ಸೊ ಏನಂತಾರೆ, ಸಣ್ಣ ಚಿಕ್ಕದ ಪ್ರಮಾಣದ ಕ್ಯಾಂಡಲ್ ಆಗಿಲ್ಲ, ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ಫಾರ್ಮೇಷನ್ ಆಗ್ಯದ. ಸೊ ಮಾರ್ಕೆಟ್ ಏನಾಗ್ಯದ, ಲೋ ಎಲ್ಲಿ ತನಕ ಹೋಗ್ಯದಪ್ಪ ಅಂತಂದ್ರೆ 23,834. ಲೈಕ್ 23,834 ಅಂದರೆ 24,000 ಏನು ರೌಂಡ್ ಲೆವೆಲ್ ಇತ್ತು. ಸೊ 24,000 ರೌಂಡ್ ಲೆವೆಲ್ನು ಬ್ರೇಕ್ ಮಾಡ್ಯದ. ಮೀನ್ಸ್ ಅಲ್ಲಿ ಏನಪ್ಪ ಅಂತಂದ್ರೆ ಬೈಯರ್ಸ್ ವೀಕ್ ಆಗ್ಯಾರ. ಸೊ ಬೈಯರ್ಸ್ ವೀಕ್ ಆಗಿರೋದಕ್ಕೆ ಏನಾದ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಏನಾದ ಸ್ಲೋ ಆ್ಯಂಡ್ ಸ್ಟಡಿ ಏನಾದ ಬಿಯರಿಶ್ ಆಗಿ ಇದಾಗಿದೆ. ಇದ್ರ ಜೊತೆಗೆ ಏನಾಗೈತಪ್ಪ ಅಂತಂದ್ರೆ, ಸೊ ಮೇನ್ ರೀಸನ್ ಏನಪ್ಪ ಇದು ಬೇರಿಶ್ ಆಗ್ಲಿತ್ತಂದ್ರೆ, ಈ ನಿಫ್ಟಿ 50 ಒಳಗೆ 50 ಸ್ಟಾಕ್ಸ್ ಇರುತ್ತೆ ಅಂತ ಹೇಳಿದ್ದೆ ನಾನು. ಸೈಟ್ 50 ಸ್ಟಾಕ್ಸ್ ಅಲ್ಲಿ 42 ಸ್ಟಾಕ್ಸ್ ಏನೋ ನೆಗೆಟಿವ್ ದಾಗಿದ್ದು, 8 ಸ್ಟಾಕ್ಸ್ ಏನೋ ಪಾಸಿಟಿವ್ ದಾಗಿದ್ದು ರೈಟ್. ಸೊ ಓವರ್ ಆಲ್ ಏನಾಗೈತೆ ಅಂದ್ರೆ ನೆಗೆಟಿವ್ ಇದ್ದು ಜಾಸ್ತಿ ಇತ್ತು. ಸೊ ಹಾಗಾಗಿ ಏನಾಗ್ಯದ, ಇದು ಕಂಟಿನ್ಯೂಸ್ ಆಗಿ ಫಾಲೋ ಆಗ್ಯದ. ಸೊ ಮೇನ್ ರೀಸನ್ ಏನಪ್ಪಾ ಅಂತಂದ್ರೆ, ಈ ನಿಫ್ಟಿ 50 ಬೀಳಕ್ಕೆ ಇದಕ್ಕೇನದ HDFC, ರಿಲಯನ್ಸ್, ICICI ಬ್ಯಾಂಕ್, ಸೊ ಬ್ಯಾಂಕ್ ಸೆಕ್ಟರ್ ಎಲ್ಲ ನೆಗೆಟಿವ್ ಆಗಿತ್ತು. ಸೊ ಹಂಗಾಗಿ ಏನಾಗಿದೆ ಅಂದ್ರೆ ಈ ನಿಫ್ಟಿ 50 ಫಾಲೋ ಆಗ್ಯದ. ಈ HDFC ಬ್ಯಾಂಕ್, ಆಮೇಲೆ ರಿಲಯನ್ಸ್, ICICI ಬ್ಯಾಂಕ್, ಇದ್ರದ್ದೆಲ್ಲ ವೇಟೇಜ್ ಈ ನಿಫ್ಟಿ 50 ಇಂಡೆಕ್ಸ್ ಅಲ್ಲಿ ಏನದ ಭಾಳ ಅದ. ಸೊ ಅದೇನು HDFC ಸ್ಟಾಕ್ಸ್, ರಿಲಯನ್ಸ್ ಸ್ಟಾಕ್ಸ್, ICICI ಬ್ಯಾಂಕ್ ಸ್ಟಾಕ್ಸ್, ಈ ಬ್ಯಾಂಕ್ ರಿಲೇಟೆಡ್ ಸ್ಟಾಕ್ ಯಾವ ಇರ್ತಾವಲ್ಲ, ಸೊ ಅದ್ರ ಮೂವ್ಮೆಂಟ್ ಪ್ರಕಾರ ಈ ನಿಫ್ಟಿ ಏನಾದ ಮೂವ್ಮೆಂಟ್ ಆಗ್ತದೆ. ಸೊ ಅವು ಮೂರು ಅಂದ್ರೆ ಆಲ್ಮೋಸ್ಟ್ 42 ಸ್ಟಾಕ್ಸ್ ಏನಿದ್ದು ನೆಗೆಟಿವ್ ಆಗಿದ್ದು ನಿಫ್ಟಿ 50 ಸೊ ಹಾಗಾಗಿ ನಿಮಗೇನಾದ ಮೇಜರ್ ಸಪೋರ್ಟ್ ಯಾವುದು ನಿಮಗೆ ಇಲ್ಲಿ ಸಿಕ್ಕಿಲ್ಲ. ಸೊ ಹಂಗಾಗಿ ಕಂಟಿನ್ಯೂಸ್ ಆಗಿ ಏನದ ಮಾರ್ಕೆಟ್ ಡೌನ್ ಫಾಲ್ ಆಗ್ಯದ. ಸೊ ನಿಫ್ಟಿ ಒಂದೇ ಅಲ್ಲ, IT ಸೆಕ್ಟರ್ನು ನೆಗೆಟಿವ್ ಆಗಿತ್ತು, ಆಟೋ ಸೆಕ್ಟರ್ನು ನೆಗೆಟಿವ್ ಆಗಿತ್ತು, FMCG ಅದನ್ನು ನೆಕ್ಸ್ಟ್ ನೆಗೆಟಿವ್ ಆಗಿತ್ತು. ಸೊ ನಿಮ್ಗೆ ಆಸ್ ಎ ಬಿಗಿನರ್ ನಿಮ್ಗೆ ನಾನು ಅನ್ಸಿ ಮಟ್ಟಿಗೆ ಇದೆಲ್ಲ IT ಮತ್ತು ಆಟೋ FMCG ಅಂದ್ರೆ ಏನು ಗೊತ್ತಾಗಂಗಿಲ್ಲ ಅನ್ಕೋತೀನಿ. ಸೊ ಸ್ಮಾರ್ಟ್ ನಮ್ದು ಸ್ಟಡಿ ಇದ್ರಾಗ ವಿಡಿಯೋಸ್ನಾಗ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ IT ಸೆಕ್ಟರ್ ಅಂತಂದ್ರೆ ನಿಮ್ಗೆ ಆಲ್ಮೋಸ್ಟ್ ನೀವು ಕೇಳಿರ್ತೀರಾ. ಸೊ ಕಂಪ್ನೀಸ್ಗಳು ಏನೇ ಇರ್ತಾವಲ್ಲ ಅದ್ರದ್ದು ರಿಲೇಟೆಡ್ ಯಾವ ಸ್ಟಾಕ್ಸ್ ಇದ್ವು ಅದನ್ನು ನೆಗೆಟಿವ್ ಆಗಿತ್ತು. ಆಟೋ ಸೆಕ್ಟರ್, ಆಟೋ ಅಂದ್ರೆ ಆಟೋಮೊಬೈಲ್ಸ್, ಲೈಕ್ ಯಾವುದೇ ಆಟೋಮೊಬೈಲ್ಸ್ ಅಲ್ಲಿ, ಮಾರುತಿ ಆಗಲಿ, ಹೊಂಡಾಯ್ ಆಗಲಿ, ಕಂಪ್ಲೀಟ್ ಆಗಿ ಆಟೋಮೊಬೈಲ್ ಸೆಕ್ಟರ್ ಅಂತಂದ್ರೆ ಕಾರ್ಸ್ದು, ಬೈಕ್ಸ್ ಏನು ಬರ್ತಾವಲ್ಲ, ಸೊ ಅದು ಏನದ ನೆಗೆಟಿವ್ ಆಗಿತ್ತು. ಆಮೇಲೆ FMCG ಅಂತಂದ್ರೆ ಯಾವ್ದಪ್ಪ ಅಂತಂದ್ರೆ ಲೈಕ್ ಬ್ರಿಟಾನಿಯಾ ಬಿಸ್ಕಿಟು, ಹಿಂದೂಸ್ತಾನ್ ಯೂನಿಲಿವರ್, ನೆಸ್ಲೆ, ETC ಇವೆಲ್ಲ ಏನದ FMCG ಸ್ಟಾಕ್ಸ್ನೇ ಬರ್ತಾವೆ. ಸೊ ಇವೆಲ್ಲ ಏನಾಗಿತ್ತು ಆಲ್ಮೋಸ್ಟ್ ಅಲ್ಲಿ ನೆಗೆಟಿವ್ ಆಗಿದ್ದು. ಇದ್ರ ಜೊತೆನೇ ಏನಂತಂದ್ರೆ ಕೆಮಿಕಲ್ ಅಂತಂದ್ರೆ ಯಾವುದು, ಕೋಲ್ ಇಂಡಿಯಾ, ಆಮೇಲೆ ಜಿಯೋ ಫೈನಾನ್ಸ್ ಇವೆಲ್ಲ ಏನದ ಒಂದ್ ಸ್ವಲ್ಪ ನೆಗೆಟಿವ್ ಆಗಿದ್ವು. ಸೊ ಏನಪ್ಪಾ ಅಂದ್ರೆ ಈ ಕೋಲ್ ಇಂಡಿಯಾ, ಜಿಯೋ ಇದು ಫೈನಾನ್ಸ್ನಾಗ ಬಂದಾಗ ಜಿಯೋ ಫೈನಾನ್ಷಿಯಲ್ ಏನೈತಲ್ಲ, ಸೊ ಇದನ್ನು ಏನದ ನಿಫ್ಟಿ 50 ಬರ್ತದೆ. ಬಟ್ ಇದ್ರದ್ದು ಏನದ ಜಿಯೋ ಫೈನಾನ್ಷಿಯಲ್ ವೇಟೇಜ್ ಏನದ ಇಂಡೆಕ್ಸ್ ಒಳಗೆ ಕಮ್ಮಿ ಅದ. ಸೊ ಅದು ಕಮ್ಮಿ ಇದ್ದ ಸಲಕ್ಕೆ ಅದು ಬುಲ್ಲಿಶ್ ಇತ್ತು, ಜಿಯೋ ಫೈನಾನ್ಷಿಯಲ್ ಬುಲ್ಲಿಶ್ ಇತ್ತು. ಬಟ್ ಆಸ್ ಕಂಪೇರ್ ಟು 42 ಸ್ಟಾಕ್ಸ್ ನೆಗೆಟಿವ್ ಇರೋದಕ್ಕೋಸ್ಕರ ನಮ್ದು ಏನದ ಇಂಡೆಕ್ಸ್ ನೆಗೆಟಿವ್ ಫಾರ್ಮೇಷನ್ ಆಗ್ಯದ. ಸೊ ಇದು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಿಮ್ಗೆ ಒಂದು ಸೆಕೆಂಡ್ ತೋರಿಸ್ತೀನಿ ಏನಾಗ್ಯದಪ್ಪ ಅಂತಂದ್ರೆ. 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇಲ್ಲಿ ನೋಡಿ. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಕಂಪ್ಲೀಟ್ ಆಗಿ ನಾನು ಏನಂದೆ ನೋಡಿ, ಕರೆಕ್ಟಾಗಿ ಇಲ್ಲಿ ಒಂದು ಓಪನ್ ಆಗ್ಯದ. ಎಲ್ಲಿ ಓಪನ್ ಆಗ್ಯದ? ಸೊ 24,231 ಓಪನ್ ಆಗ್ಯದ. 24,231 ಲೈಟ್ ಆಗಿ ಆಲ್ಮೋಸ್ಟ್ ನಿಯರೆಸ್ಟ್ ಪ್ರೀವಿಯಸ್ ಕ್ಲೋಸಿಂಗ್ ಎಲ್ಲಿತ್ತು ನಮಗೆ 24,286 ನಮ್ದು ಪ್ರೀವಿಯಸ್ ಕ್ಲೋಸಿಂಗ್ ಇತ್ತು. ಸೊ ಓಪನಿಂಗ್ ಎಲ್ಲ 24,300 ಅಂದ್ರೆ ಆಲ್ಮೋಸ್ಟ್ ಒಂದು 30-40 ಪಾಯಿಂಟ್ಸ್ ಏನೋ ರೇಂಜ್ನಾಗೆ ಮಾರ್ಕೆಟ್ ಓಪನ್ ಆಗ್ಯದ. ಮಾರ್ಕೆಟ್ ಓಪನ್ ಆಗಿದೆ. ಇಲ್ಲೊಂದು ನೋಡಿ, ಇಲ್ಲೊಂದು ಶೂಟಿಂಗ್ ಇದು ಸಾರಿ ಏನಂತ ಇಲ್ಲೊಂದು ಬೇರೆ ಸ್ಕ್ಯಾನ್ ಮೀನ್ಸ್ ಮಾರ್ಕೆಟ್ ಮೇಲೆ ಹೋಗಿ ಟ್ರೈ ಮಾಡ್ಯದ, ಬಟ್ ಏನಾಗಿದೆ ಮೇಲೆ ಹೋಗಕ್ ಆಗಿಲ್ಲ. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಏನು ಹೇಳಿದೆ, ಇಲ್ಲಿ ಸೆಲ್ಲರ್ಸ್ ಜಾಸ್ತಿ ಜನ ಆಕ್ಟಿವ್ ಆದ. ಸೊ ಹಾಗಾಗಿ ಒನ್ ಡೇ ಕ್ಯಾಂಡಲ್ದಾಗ ಏನಾಗಿತ್ತು, ರೆಡ್ ಆಗಿ ಬಾಡಿ ಕ್ಲೋಸ್ ಆಗಿತ್ತು. ಸೊ ಏನಾಯ್ತು, ಇಲ್ಲಿಂದ ಕಂಪ್ಲೀಟ್ ಆಗಿ ಕಂಟಿನ್ಯೂಸ್ ಆಗಿ ಏನದ ಈ ಟ್ರೆಂಡ್ ಲೈನ್ ಬ್ರೇಕ್ ಆಯ್ತು. ಸೊ ಟ್ರೆಂಡ್ ಲೈನ್ ಬೇಕಾದ್ಮೇಲೆ ಕಂಟಿನ್ಯೂಸ್ ಆಗಿ ನೋಡಿ ಯಾವುದೇ ಒಂದು ಮೇಜರ್ ಸಪೋರ್ಟ್ ತಗೊಂಡಿಲ್ಲ. ಆಕ್ಚುಲಿ ಇಲ್ಲಿ ಟ್ರೆಂಡ್ ಲೈನ್ ಬಂದಾಗ ಇಲ್ಲಿ ಸಪೋರ್ಟ್ ತಗೋಬೇಕಿತ್ತು, ನಾನು ಅದನ್ನ ಹೇಳಿದೆ. ಸಪೋರ್ಟ್ ತಗೊಂಡಿಲ್ಲ. ಸಪೋರ್ಟ್ ಯಾಕೆ ತಗೊಂಡಿಲ್ಲಪ್ಪ ಅಂತಂದ್ರೆ
ದಿರ್ ಈಸ್ ಎ ಬೈಯರ್ಸ್ ವೀಕ್ ಆಗ್ಯಾರ. ಸೊ ಹಂಗಾಗಿ ಏನದ ಇಲ್ಲಿ ಸಪೋರ್ಟ್ ತೊಗೊಂಡಿಲ್ಲ, ಕಂಟಿನ್ಯೂಸ್ ಆಗಿ ಏನದ ರೆಡ್ ಕ್ಯಾಂಡಲ್ ಮಾಡ್ಕೊಂಡು ಬಂದು. ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲೊಂದು ಸಪೋರ್ಟ್ ಅದ, ರೈಟ್, ಈ ಸಪೋರ್ಟ್ ಅದ. ಬಟ್ ಈ ಏನು ಫಾಲ್ ಆಗ್ಯದಲ್ಲ ಒಂದು ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ಆಗ್ಯದ. ಸೊ ಕಂಪ್ಲೀಟ್ ಆಗಿ ನಾಳೆನೂ ಏನಾಗ್ತದೆ ಅಂತಂದ್ರೆ ಇನ್ ಕೇಸ್ ಇದೇ ಫಾಲೋ ಥ್ರೂ ಕಂಟಿನ್ಯೂ ಸಿಕ್ತು ಅಂತಂದ್ರೆ ಈ ಝೋನ್ ಏನದ ಬ್ರೇಕ್ ಮಾಡ್ತವೆ, ಯಾವುದು 23,700. ಸೊ 23,700 ಬ್ರೇಕ್ ಮಾಡೋ ಚಾನ್ಸಸ್ ಅದ. ಕಂಟಿನ್ಯೂಸ್ ಇದೇ ಝೋನಲ್ಲೇ ಇತ್ತಂದ್ರೆ ನೆಕ್ಸ್ಟ್ ಇಮಿಡಿಯೇಟ್ ನಿಮಗೆ ನೆಕ್ಸ್ಟ್ ಲೆವೆಲ್ ಯಾವಾಗ ಸಿಗ್ತಪ್ಪ ಅಂತಂದ್ರೆ 23,400, 23,200, 23,300 ಈ ಝೋನ್ವರೆಗೂ ನಿಮ್ಗೇನ ನೆಕ್ಸ್ಟ್ ಮಾರ್ಕೆಟ್ ಕಾಣೋ ಪ್ರೊಬಬಿಲಿಟಿ ಅದ, ರೈಟ್. ಆಮೇಲೆ ಏನಪ್ಪಾ ಅಂತಂದ್ರೆ ಮೇಜರ್ ಮಾರ್ಕೆಟ್ ಬೀಳಕಂತಂದ್ರೆ ಫೈನಾನ್ಷಿಯಲ್ ಅಂದ್ರೆ FII ಅಂದ್ರೆ ಫಾರಿನ್ ಇನ್ವೆಸ್ಟರ್ಸ್ ಏನದ ಮಾರ್ಕೆಟ್ ಸೆಲ್ ಮಾಡ್ಯಾರ. FII ಅಂದ್ರೆ ಫಾರಿನ್ ಇನ್ವೆಸ್ಟರ್ಸ್ ಏನ್ ಮಾಡ್ಯಾರ ಮಾರ್ಕೆಟ್ನಾಗೆಲ್ಲ ಅವ್ರದ್ದು ಕ್ವಾಂಟಿಟಿ ಏನದ ಸೆಲ್ ಮಾಡ್ಯಾರ. ಸೊ ಹಂಗಾಗಿ ಏನದ ಈ ತರ ನಿಮ್ಗೆ ನೆಗೆಟಿವ್ ಏನದ ಮಾರ್ಕೆಟ್ ನಿಮ್ಗೆ ಸಿಕ್ಕದು. ಸೊ ಇದೇ ತರ FIIs ಅವ್ರು ಕಂಟಿನ್ಯೂ ಸೆಲ್ ಮಾಡ್ಕೊಂಡು ಬಂದ ಅಂತಂದ್ರೆ ಮುಂದಿನ ದಿನಗಳ ಏನದ ನೆಕ್ಸ್ಟ್ ಕಮಿಂಗ್ ಡೇಸ್ನಾಗ ಏನದ ನಮಗೆ ಇಲ್ಲಿ 23,400, 500, 23,300 ವರೆಗೂ ನಮ್ಗೇನದ ಮುಂದಿನ ಬರೋ ಚಾನ್ಸಸ್ ಅವ. ಸಪೋಸ್ ಈಗ ನೆಕ್ಸ್ಟ್ ಇದು ಬೇರಿಶ್ ಆಯ್ತು, ಬುಲ್ಲಿಶ್ನೆಸ್ ಯಾವಾಗ ಆಗ್ತದಪ್ಪ, ಅದು ಬುಲ್ಲಿಶ್ ಮಾರ್ಕೆಟ್ ಯಾವಾಗ ಆಗ್ತದೆ, ಅದು ಯಾವ ತರ ಮಾಡಬೇಕು ಅಂತ ನಮಗೆ ತಿಳ್ಕೊಬೇಕಾಗಿತ್ತಂದ್ರೆ ಈ ಝೋನ್, ಇದೇನು ಝೋನ್ ಅದಲ್ಲ, ಸೊ 23,400 ಝೋನ್ ಏನು ಅದ ನೋಡು ರೌಂಡ್ ಲೆವೆಲ್, ಆ ರೌಂಡ್ ಲೆವೆಲ್ ಬ್ರೇಕ್ ಆಗಬೇಕು. ರೌಂಡ್ ಲೆವೆಲ್ ಏನಾದರೂ ಬ್ರೇಕ್ ಆಗ್ತಾರೆ ಮತ್ತೇನಾದ್ರೆ ನಿಮ್ಗೆ ಬುಲಿಶ್ನೆಸ್ ಕಾಣಿಸ್ತದೆ. ಯೂಸ್ ಬುಲಿಶ್ನೆಸ್ ಯಾವುದು 24,300 ಬ್ರೇಕ್ ಆದಾಗ ನಿಮ್ಗೆ ಏನದ ಮೇಜರ್ ಬೈಯಿಂಗ್ ಸಿನಾರಿಯೋ ಕಾಣಿಸ್ತದೆ, ರೈಟ್. ಸೊ ಏನದ ಇಲ್ಲಿವರೆಗೂ ಮಾರ್ಕೆಟ್ ಏನದ ಈ ಥರ ನಡೆದ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೀವು ಇದೇ ಥರ ಪ್ರಿಡಿಕ್ಟ್ ಮಾಡ್ಬೋದು ಮಾರ್ಕೆಟ್. ಸೊ ನಾನು ಹೇಳಿರೋ ಪ್ರಕಾರ ನಡೆದಿದೆ ಅಂತಿಲ್ಲ, ಜಸ್ಟ್ ಐ ಪ್ರಿಡಿಕ್ಟೆಡ್ ದಿಸ್. ಸೊ ಈ ಥರ ಆಗ್ಬೋದು ಅಂತ ನಾನು ಪ್ರಿಡಿಕ್ಟ್ ಮಾಡಿದ್ದೆ. ಸೊ ಸೇಮ್ ಅದೇ ಬೇಸಿಸ್ ಮೇಲೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿದೆ. ಸೊ ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲೆ ಹೋಗ್ಬೇಕಂತಿತ್ತು, ಸಪೋರ್ಟ್ ತೊಗೊಲಿಲ್ಲ. ಯಾಕಪ್ಪ ಅಂತಂದ್ರೆ ಯೂಸ್ ಸೆಲ್ಲರ್ಸ್ ಅಲ್ಲ, ಇಲ್ಲಿ ಬಯರ್ಸ್ ಏನದ ಅವ್ರದ್ದು ವೀಕ್ ಆಗಿಬಿಟ್ರೆ. ಸೊ ಹಂಗಾಗಿ ಏನದ ಇಲ್ಲಿ ಕಂಟಿನ್ಯೂಸ್ ಫಾಲ್ ಆಗ್ಯದ. ನೆಕ್ಸ್ಟ್ ಇದು ಏನದ ನಾಳೆ ಏನಾಗ್ತದೆ ನೋಡೋಣ. ಐ ಹೋಪ್ ನಾ ಹೇಳಿದ್ದೆಲ್ಲ ನಿಮ್ಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗಲ್ಲ ಅಂತ ಅನ್ಕೋತೀನಿ. ಬಟ್ ನಂಗೆ ಏನದ ಅಂದ್ರೆ ಇಲ್ಲಿವರೆಗೂ ಯಾವುದೇ ಒಂದು ಸಿಂಗಲ್ ಕಮೆಂಟ್ಸು ಬರ್ತಾ ಇಲ್ಲ ಫ್ರೆಂಡ್ಸ್. ಸೊ ಪ್ಲೀಸ್ ಕಮೆಂಟ್ ಮಾಡಿ, ಯಾಕಂದರೆ ನೀವು ಕಮೆಂಟ್ಸ್ ಮಾಡಿದ್ರಿ, ಲೈಕ್ ಮಾಡಿದ್ರಿ ಅಂತಂದರೆ ನನಗೆ ಅದ್ರ ಒಂದು ಮೋಟಿವೇಶನ್ ಆಗುತ್ತೆ. ನಂಗೆ ಇಲ್ಲಪ್ಪ ನಂಗೆ ರೆಸ್ಪಾನ್ಸ್ ಬರ್ತಾ ಇದೆ, ಇನ್ನೊಂದು ಸ್ವಲ್ಪ ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಇನ್ನೊಂದು ಸ್ವಲ್ಪ ನಾನು ಹೊಸದಾಗಿ ಹೇಳಬೇಕು ಅಂತೇಳಿ ನನಗೊಂದು ಮೋಟಿವೇಶನ್ ಬರುತ್ತೆ. ಸೊ ಪ್ಲೀಸ್ ಕಮೆಂಟ್ ಮಾಡಿ, ಏನೇ ಇರಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸೊ ದಟ್ ನನಗೇನದ ಒಂದು ಹೆಲ್ಪ್ ಆಗ್ತದೆ, ಯಾವ ಥರ ಮತ್ತೆ ನಂದು ಏನು ಚೇಂಜಸ್ ಮಾಡ್ಕೋಬೇಕಿತ್ತು ಅದ್ರ ಬಗ್ಗೆ ನನಗೆಲ್ಲ ಹೆಲ್ಪ್ ಆಗ್ತದೆ ಫ್ರೆಂಡ್ಸ್. ಸೊ ಪ್ಲೀಸ್ ಏನದ ಅಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇದೇ ಥರ ನನಗೇನದ ವಿಡಿಯೋ ನಿಮ್ಗೆ ಅನಲೈಸ್ ವೀಡಿಯೋಸ್ಗಳು ಹಾಕ್ತಾ ಇರ್ತೀನಿ. ಆಮೇಲೆ ಎವ್ರಿ ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ ಏನದ ನಿಮಗೆ ಲರ್ನಿಂಗ್ ವೀಡಿಯೋಸ್ನು ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಇದು ಹೇಳಿ ನಾ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಬಾಯ್.